ಕೇಶವ ನಗರ ವ್ಯಾಪ್ತಿಯಲ್ಲಿ ಇವತ್ತು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಮ್ಮ ಶಾಸಕರಾದಂಥ ಕೃಷ್ಣಪ್ಪನವರು, ಸತೀಶ್ ರೆಡ್ಡಿ ಅವರು, ಗೋಪಿನಾಥ್ ರೆಡ್ಡಿ ಅವರ ಸಮ್ಮುಖದಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಸಾರ್ವಜನಿಕ ಸಮಾವೇಶ, ಅಂದರೆ ಹಿಂದೂಗಳ ಸಂಗಮ ಅಂತ ಹೇಳ್ಬೋದು. ಒಂದು ದೊಡ್ಡ ಸಂಗಮ. ಈ ಸಂಗಮದಲ್ಲಿ, ಹಿಂದೂಗಳ ಸಂಗಮದಲ್ಲಿ ಸುಮಾರು 6,000 to 7,000 ಜನ ಸಾಕ್ಷಿಯಾಗಿದ್ದರು. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ಇಲ್ಲಿ ಸೇರಿದಂಥ ಎಲ್ಲ ಹಿಂದೂ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕಂದರೆ ಎಲ್ಲರೂ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ರೀತಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ವಾಲಂಟ್ರಿಯಾಗಿ ಬಂದಿದ್ದರು. ಸುಮಾರು 6,000 to 7,000 ಜನ ಸೇರಿದ್ರು. ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ. ನಮ್ಮ RSS ಸಂಘದ 100 ವರ್ಷದ ಪ್ರಯುಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಭಾಗದಲ್ಲಿ ಎಲ್ಲ ನಮ್ಮ ಮುಖಂಡರು ಸೇರಿ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತು. ಜೊತೆಗೆ ಸಕ್ಸಸ್ಸು ಆಯಿತು ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜ ಸಾಮ್ರಾಜ್ಯೋತ್ಸವದ ಆಗೋದಕ್ಕೆ ಯಾವ ರೀತಿಯಾದಂಥ ಶಕ್ತಿ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ವಿನಯ್ ಗುರೂಜಿಗಳು, ಏನು ಗಿರಿಧರ್ ಉಪಾಧ್ಯಾಯರು, ಒಳ್ಳೆ ಒಂದು ಎಲ್ರಿಗೂ ಇಲ್ಲಿ ನೆರೆದಿರುವ ಎಲ್ಲ ಜನರಿಗೂ ಒಳ್ಳೆ ಒಂದು ನಮ್ಮ ಸಮಾಜ ಹೇಗಿರಬೇಕು, ಹಿಂದೂ ಸಮಾಜ ಹೇಗಿರಬೇಕು, ನಮ್ಮ ಸಂಸ್ಕೃತಿ ಹೇಗಿರಬೇಕು, ನಾವೆಲ್ಲರೂ ಈ ದೇಶದಲ್ಲಿ ಹುಟ್ಟ ಮೇಲೆ ನಾವು ಈ ದೇಶಕ್ಕೋಸ್ಕರ ಏನು ಮಾಡಬೇಕು ಏನು ಅಂತ ಎಲ್ರಿಗೂ ತಮ್ಮ ಭಾಷಣದಲ್ಲಿ ತಿಳಿಸ್ಕೊಟ್ರು ಚೆನ್ನಾಗಿ. ಈ ದಿನ ಹೊಸರೋಡು ಕೇಸರಿಮಯವಾಗಿದೆ, ಯುವ ಶಕ್ತಿ ಜಾಗೃತವಾಗ್ತದೆ. ಈ ಒಂದು ಸ್ಫೂರ್ತಿ ಯಾವ ರೀತಿ ಇದೆ? ಖಂಡಿತವಾಗ್ಲೂ ಇದೇ ಮೊದಲೇ ಬಾರಿಗೆ ಅಂತ ಹೇಳ್ಬೋದು. ಈ ರೀತಿ ಇಡೀ ಏನು ಈ ವಾರ್ಡ್ ಪೂರ್ತಿ, ಏನು ಹಳೆ ಸಿಂಗ್ಸಂದ್ರ ವಾರ್ಡ್ ವ್ಯಾಪ್ತಿ ಏನಿತ್ತೋ 8 ಊರುಗಳಲ್ಲೂ, ಬರೀ ಚನ್ನಕೇಶವ ನಗರ ಅಲ್ಲ, ಸಿಂಗ್ಸಂದ್ರ, ಕೂಡ್ಲು, ಪರಪ್ನಗರ, ನಾಗನಾಥಪುರ, ರಾಯಸಂದ್ರ, ದೊಡ್ಡನಾಗಮಂಗಲ, ಎಲ್ಲ ಭಾಗಗಳೂ ಕೇಸರಿಮಯವಾಯಿತು. ಹೇಳ್ಬೇಕಂದ್ರೆ ಒಂದು ದೊಡ್ಡ ಮಟ್ಟದ, ಯಾವತ್ತು ಮುಂದೇನು ನಡಿಬಾರ್ದು, ಹಿಂದೆ ನಡೆದಿರಲ್ಲ ಆ ರೀತಿ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಭಾಳ ಖುಷಿ ಆಗ್ತಾ ಇದೆ ನಮಗೆ.